24 ಗಂಟೆಯಲ್ಲಿ ಕೋಲಾರ ಜಿಲ್ಲೆಯ ಮಾವು ಮತ್ತು ಟೊಮೆಟೊ ಬೆಳೆಗಾರರ ರಕ್ಷಣೆಗೆ ಈ ಕೂಡಲೇ ವಿಶೇಷವಾದ ಸಚಿವ ಸಂಪುಟವನ್ನು ಆಯೋಜನೆ ಮಾಡಿ ಸಭೆ ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಕೆಜಿಗೆ 15 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದರೆ ಎಲ್ಲಾ ರಾಷ್ಟ್ರೀಯ, ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳನ್ನು ಮಾವು ಮತ್ತು ಟೊಮೆಟೊ ಮತ್ತು ಜಾನುವಾರುಗಳ ಸಮೇತ ಬಂದ್ ಮಾಡುವ ಜೊತೆಗೆ ಕೋಲಾರ ಜಿಲ್ಲೆಯಿಂದ ಕನಿಷ್ಠ ಒಂದೇ ಒಂದು ತುತ್ತು ಹಾಲನ್ನು ಸಹ ರಾಜಕಾರಣಿಗಳ ಮನೆಗೆ ತಲುಪಿಸದಂತೆ ಪ್ರತಿಜ್ಞೆ ಮಾಡುವ ಎಚ್ಚರಿಕೆಯೊಂದಿಗೆ ಇವತ್ತು ರೋಜಾರ್ತ್ನಲ್ಲಿ ಒಂದು ಕೃಷಿನೋಸ್ಪರ ಕೋಲಾರ ಮುಖ್ಯ ರಸ್ತೆಯ ಒಂದು ರೋಜಾರ್ತ್ನಲ್ಲಿ ಗೇಟ್ ನಲ್ಲಿ ರಾಜ್ಯ ಹೆದ್ದಾರಿಯನ್ನು ಟೊಮೆಟೊ ಮತ್ತು ಮಾವಿನ ಸಮೇತ ಹೋರಾಟ ಮಾಡಿ ನಾವು ತಾಳ್ಮೆಯಿಂದ ತಾಲೂಕು ದಂಡಾಧಿಕಾರಿಗಳು, APMC ಅಧಿಕಾರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ರೈತರ ತಾಳ್ಮೆಯನ್ನು ಕೆಣಕಬೇಡಿ. ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀವಿ, ರೈತರ ತಾಳ್ಮೆಯನ್ನು ಕೆಣಕಿದ ಸರ್ಕಾರ ಯಾವುದೂ ಉಳಿದಿಲ್ಲ. ಕೋಲಾರ ಜಿಲ್ಲೆಯ ರೈತರ ಒಂದು ತಾಳ್ಮೆಯನ್ನು ಕೆಣಕುತ್ತಿರುವ ಉಸ್ತುವಾರಿ ಸಚಿವರೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕೋಲಾರ ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರೇ, ನಿಮಗೆ ಕಿವಿ ಇದ್ದು ಕಿವಿಡಾಗ್ಬಿಟ್ಟಿದ್ರ, ಕಣ್ಣಿದ್ದು ಕೂಡ್ರಾಗ್ಬಿಟ್ಟಿದ್ಯಾ? ಇನ್ನು ನಿಮ್ಮನ್ನ ಯಾರು ಜನಪ್ರತಿನಿಧಿಗಳು ಅಂತ ಹೇಳ್ತಾರೆ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಮಾನ ಮರ್ಯಾದೆ ಇದ್ರೆ ಕನಿಷ್ಠ 3 ತಿಂಗಳಿಂದ ನಮ್ಮ ಬಾಳಿನ ಬೆಳಕಬೇಕಾದಂತ ಟೊಮೆಟೊ ಮತ್ತು ಮಾವು ಇವತ್ತು ಬೆಲೆ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ಆ ಒಂದು ಬೆಲೆ ಕುಸಿತದಿಂದ, ಮಾವು ಕುಸಿತದಿಂದ ಇಲ್ಲಿನ ಮಾವಿನ ವ್ಯಾಪಾರಿ ಒಬ್ಬರು ಆ ಹೃದಯಾಘಾತದಿಂದ ಪ್ರಾಣವನ್ನು ಕಳ್ಕೊತಿದ್ದಾರೆ. ಕನಿಷ್ಠ ನಿಮ್ಗೂ ಕನಿಕರನೇ ಇದಿಲ್ವಾ? ನೀವೇನ್ ಮನುಷ್ಯರ ಇಲ್ಲ ರಾಕ್ಷಸರ ಅಲ್ಲ. ನಾವು ನೇರವಾಗಿ ಕೇಳ್ತಾ ಇದೀವಿ, ರೈತನು ಬೆಳೆದಂತ ಬೆಳೆ ತಿಂದು ಅವರಿಗೆ ರೈತರಿಗೆ ದ್ರೋಹ ಮಾಡುವಂತಹ ನೀವು ಆ ಪಕ್ಕದ ಆಂಧ್ರ ಸರ್ಕಾರವನ್ನು ನೋಡಿ ಬುದ್ಧಿ ಕಲಿಬೇಕು. ಅಲ್ಲಿನ ಆಂಧ್ರ ರೈತರು ಬೀದಿಗೆ ಬರ್ಲಿಲ್ಲ, ಅವ್ರ ಟಮಾಟ ಸುರಿಲಿಲ್ಲ, ಮಾವನು ಬೀದಿಗೆ ಸಿರ್ಲಿಲ್ಲ. ಆಗ ಇವತ್ತು ಆ ಸರ್ಕಾರ 12 ರೂಪಾಯಿ ಬೆಂಬಲ ಬೆಲೆ ಕೊಟ್ಟೈತೆ. ನಮ್ಮ ಸರ್ಕಾರಕ್ಕೆ ಏನ್ ರೋಗ ಬಂದೈತೆ? ಏನ್ ಉಚಿತ ಗ್ಯಾರಂಟಿಗೆ ಕೊಡು ಅಂತೇಳಿ ನಾವು ಕೇಳಿದ್ವಾ? ಏನು ಕೇಳಿಲ್ವಲ್ಲ. ಉಚಿತ ಗ್ಯಾರಂಟಿಗೆ ಕೊಟ್ಟು ಇವತ್ತು ಇಡೀ ಕೃಷಿ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶ್ರೀಮಂತಿಕೆ, ನಿಮ್ಮ ಸ್ಕೂಲ್ಗಳನ್ನು ಮಾರ್ಬಿಟ್ಟಾರು ಮಾಡ್ರಿ. ಅದನ್ನ ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮ್ಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವೇನಾದ್ರು 27ನೇ ತಾರೀಕು ಒಳಗಡೆ ನಮ್ಮ ಮಾವು ಮತ್ತು ಟೊಮೆಟೊ ಬೆಳೆಗಾರರ ರಕ್ಷಣೆಗೆ ಒಂದು ಸಭೆ ಕರೆದು ಆ ಸಭೆಯಲ್ಲಿ ನಾವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ಈ ಕೋಲಾರ ಜಿಲ್ಲೆಗೆ ಬನ್ನಿ. ಇಲ್ಲವಾದರೆ 27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಂತಾ ಇದೀವಿ, ನೀವು ಉದ್ಘಾಟನೆಗೆ ಬರಬೇಡಿ. ಉದ್ಘಾಟನೆ ಬಂದ್ರೆ ಆಗುವ ಅನಾಹುತಗಳಿಗೆ ನಿಮ್ಮ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದೀವಿ. ಇವತ್ತು ಯಾಕಂದ್ರೆ ಬಹಿರಂಗವಾಗಿ ನೀಡ್ತಾ ಇದೀವಿ. ನಾವು ಯಾರ ತಾತನ ಮನೆ ಗಂಟೆ ನಾವು ಕೇಳ್ತಾ ಇಲ್ಲ. ಇವತ್ತು ಮನೆ ಹೋಗಿದೆ, ಒಡವೆ ಹೋಗಿದೆ, ಜಮೀನಿಗೆ ಅಡ ಇಟ್ಟಿದೀವಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ, ಆ ಬಂಡವಾಳ ಕೈಗೆ ಸಿಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ರೈತ ಪರವಾಗಿರಬೇಕಾದಂತ ನಿಮ್ಮ ಯೋಗ್ಯತೆಗೆ ಕನಿಷ್ಠ ಏನಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಅಂತೇಳಿ ಅದನ್ನು ಬಂದು ರೈತರ ಪರಿಸ್ಥಿತಿಯಲ್ಲಿ ಅವಲೋಕನ ಮಾಡುವಂತ ಯೋಗ್ಯತೆ ಇಲ್ಲದ ನೀವು ಸಚಿವ ಸಂಪುಟದಲ್ಲಿ ಮತ್ತೆ ಮಾವು ಮತ್ತು ಟೊಮೆಟೊನ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ಕೊತಿರಲ್ಲ. ನಿಮ್ಮ ಯೋಗ್ಯತೆಗೆ ಅದು ಎಷ್ಟು ಬಡಿಬೇಕ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಎಚ್ಚರಿಕೆ ನೀಡ್ತಾ ಇದೀವಿ, 24 ಗಂಟೆಯಲ್ಲಿ ನಮ್ಮ ಮಾವು ಮತ್ತು ಟೊಮೆಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಇಲ್ಲವಾದ 27ನೇ ತಾರೀಕು ದಯವಿಟ್ಟು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ನೀವು ಬರಬೇಡಿ. ಬಂದ್ರೆ ನಿಮಗೆ ಗೆರವಾಗೋದಂತೂ ಗ್ಯಾರಂಟಿ ಅಂತೇಳಿ ಈ ಒಂದು ಹೋರಾಟದ ಮುಖಾಂತರ ನಮ್ಮ ಜಿಲ್ಲಾಡಳಿತದ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮಾವು ಮತ್ತು ಟೊಮೆಟೊ ಬೆಳೆಗಾರರ ರಕ್ಷಣೆ ಮಾಡಲು ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೆಂಬಲ ಬೆಲೆ ಘೋಷಣೆ ಮಾಡಲು ವಿಫಲವಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ. ನಾಪತ್ತೆಯಾಗಿರುವ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ. ಮಾವು ಮತ್ತು ಟೊಮೆಟೊ ಬೆಳೆಗಾರರ ರಕ್ಷಣೆ ಮಾಡಲು ವಿಫಲ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಮಾವು ಮತ್ತು ಟೊಮೆಟೊ ಬೆಳೆಗಾರರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು.
ದೂರು ಬಿಟ್ಟ ಉಸ್ತುವಾರಿ ಸಚಿವನಿಗೆ ಧಿಕ್ಕಾರ. ಕೋಲಾರ ಜಿಲ್ಲೆಯ ರೈತರ ಸಮಸ್ಯೆ ಆಲಿಸುವ ಉಸ್ತುವಾರಿ ಸಚಿವನಿಗೆ ಧಿಕ್ಕಾರ. ನಾಪತ್ತೆಯಾಗಿರುವ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ.